ಹಲೋ ಎವ್ರಿವನ್, ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನೆಲ್ ಅಲ್ಲಿ. ಸೊ ಈ ವಿಡಿಯೋನಲ್ಲಿ ನಾನು ನಿಮಗೆ ಪ್ಯಾನ್ ಕಾರ್ಡ್ ನಲ್ಲಿ ಯಾವ ತರ ನೀವು ಆನ್ಲೈನ್ ಮುಖಾಂತರ ಕರೆಕ್ಷನ್ ಅನ್ನ ಮಾಡ್ಕೋಬಹುದು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಗೂಗಲ್ ನಲ್ಲಿ ನೀವು ಪ್ಯಾನ್ ಕಾರ್ಡ್ ಕರೆಕ್ಷನ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ, ನಿಮಗೆ ಈ ತರ ಒಂದು ವೆಬ್ಸೈಟ್ ಅನ್ನ ಆಪ್ಷನ್ ಅನ್ನ ಓಪನ್ ಆಗುತ್ತೆ. URL ನೋಡಬಹುದು ನೀವು, onlineservices.nsdl.com ಅಂತ ಇದನ್ನ ಓಪನ್ ಮಾಡ್ಕೊಳ್ಳಿ. ಸೊ ವೆಬ್ಸೈಟ್ ಅನ್ನ ಓಪನ್ ಆಗುತ್ತೆ ಈ ತರ. ಸೊ ಇಲ್ಲಿ ಅಪ್ಲೈ ಆನ್ಲೈನ್ ಅಂತ ಆಪ್ಷನ್ ಇರುತ್ತೆ. ಸೊ ಇಲ್ಲಿ ಅಪ್ಲಿಕೇಶನ್ ಟೈಪ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಈ ತರ ಒಂದು ಆಪ್ಷನ್ ಬರುತ್ತೆ. ನೀವು ಚೇಂಜಸ್ ಆರ್ ಕರೆಕ್ಷನ್ ಇನ್ ಎಕ್ಸಿಸ್ಟಿಂಗ್ ಪ್ಯಾನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂಡ್ ಕ್ಯಾಟಗರಿ ಇಂಡಿವಿಜುವಲ್ ಅಂತ ಸೆಲೆಕ್ಟ್ ಮಾಡ್ಕೋಬಹುದು. ಸೊ ನೆಕ್ಸ್ಟ್ ಇಲ್ಲಿ ನಿಮ್ದು ಸರ್ನೇಮ್ ಮತ್ತು ಫಸ್ಟ್ ನೇಮ್ ಮತ್ತು ಮಿಡಿಲ್ ನೇಮ್ ಇದ್ರೆ ಮಿಡಿಲ್ ನೇಮ್ ಕೂಡ ಆಗ್ಬಹುದು, ರೈಟ್. ಸೊ ಯಾವ ತರ ಆಧಾರ್ ಕಾರ್ಡ್ ನಲ್ಲಿ ಇದೆಯಲ್ಲ ಆ ತರ ನೀವು ಎಂಟರ್ ಮಾಡಬಹುದು. ಹೊಸ ನೇಮ್ ಕರೆಕ್ಷನ್ ಯಾವ ತರ ಬೇಕಲ್ಲ ನಿಮ್ಗೆ ಆ ತರ. ಸೊ ಇಲ್ಲಿ ಯಾವುದೇ ತರ ಸರ್ನೇಮು, ಮಿಡಿಲ್ ನೇಮು, ಫಸ್ಟ್ ನೇಮ್ ಯಾವ್ದು ಖಾಲಿ ಒಂದೇ ಹೆಸರಿದೆ ಅಂದ್ರೆ ನೀವು ಅದು ಇಲ್ಲಿ ಸರ್ನೇಮ್ದು ಬಾಕ್ಸ್ ನಲ್ಲಿ ಹಾಕ್ಬಹುದು. ಸೊ ನಿಮ್ದು ಆಧಾರ್ ಕಾರ್ಡ್ ನಲ್ಲಿ ಯಾವ ತರ ಇದೆಯಲ್ಲ ಆ ತರ ನೀವು ಕರೆಕ್ಷನ್ ಅನ್ನ ಮಾಡ್ಕೋಬಹುದು. ಸೊ ಇಲ್ಲಿ ಪ್ರೂಫ್ ಆಫ್ ID ಕಾರ್ಡ್ ಏನಿದೆಯಲ್ಲ ಆಧಾರ್ ಕಾರ್ಡ್ ಅನ್ನ ಚೂಸ್ ಮಾಡ್ಕೋತಾ ಇದ್ದೀನಿ ನಾನು. ಸೊ ಇಲ್ಲಿ ಡೇಟ್ ಆಫ್ ಬರ್ತ್, ಇಮೇಲ್ ID ಮತ್ತೆ ಮೊಬೈಲ್ ನಂಬರ್ ಅನ್ನ ಎಂಟರ್ ಮಾಡಬೇಕು. ಸಿಟಿಸನ್ ಆಫ್ ಇಂಡಿಯಾ ಅಂತ ಎಸ್ ಅಂತ ಕೊಡಿ ಅಂಡ್ ಪ್ಯಾನ್ ನಂಬರ್ ಅನ್ನ ನಿಮ್ದು ಎಂಟರ್ ಮಾಡಬೇಕು. ನೆಕ್ಸ್ಟ್ ಕೆಳಗಡೆ ಇಲ್ಲಿ ಚೆಕ್ ಬಾಕ್ಸ್ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ ಅಂಡ್ ಇಲ್ಲಿ ಕ್ಯಾಪ್ಚಾ ಕೋಡ್ ಮೇಲೆ ಕ್ಲಿಕ್ ಮಾಡಿ ಅಂಡ್ ಸಬ್ಮಿಟ್ ಅಂತ ಇರುತ್ತೆ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಈ ತರ ಒಂದು ಟೋಕನ್ ನಂಬರ್ ಅನ್ನ ಜನರೇಟ್ ಆಗುತ್ತೆ. ಇದನ್ನ ನೋಟ್ ಮಾಡ್ಕೊಂಡು ಇಟ್ಕೋಬೇಕು, ಇದು ತುಂಬಾ ಇಂಪಾರ್ಟೆಂಟ್. ಓಕೆ, ಸೊ ಟೋಕನ್ ನಂಬರ್ ಅನ್ನ ನೋಟ್ ಮಾಡಿ ಇಟ್ಕೋಬೇಕು. ನೆಕ್ಸ್ಟ್ ಕಂಟಿನ್ಯೂ ವಿತ್ ಪ್ಯಾನ್ ಅಪ್ಲಿಕೇಶನ್ ಫಾರ್ಮ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ತರ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ. ಇಲ್ಲಿ 4 ಸ್ಟೆಪ್ಸ್ ಗಳಿದೆ. ಓಕೆ, ಸೊ ಒನ್ ಬೈ ಒನ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಫಸ್ಟ್ ಗೈಡ್ಲೈನ್ಸ್ ನಲ್ಲಿ ನೋಡಿ, ಇಲ್ಲಿ 3 ಆಪ್ಷನ್ ಇದೆ ನೋಡಿ. ಓಕೆ, ಸೊ ನೀವು ನೋಡಬಹುದು, ಸಬ್ಮಿಟ್ ಡಿಜಿಟಲಿ ಥ್ರೂ eKYC ಇ ಸೈನ್ ಅಂತ, ಎರಡನೇದು ಸಬ್ಮಿಟ್ ಸ್ಕ್ಯಾನ್ ಇಮೇಜಸ್ ಥ್ರೂ ಇ ಸೈನ್ ಅಂತ, ಥರ್ಡನೇದು ಫಿಸಿಕಲ್ ಡಾಕ್ಯುಮೆಂಟ್ಸ್. ಸೊ ಇಲ್ಲಿ ಡಿಫರೆನ್ಸ್ ಏನು ಅಂತಂದ್ರೆ, ಫಿಸಿಕಲ್ ಡಾಕ್ಯುಮೆಂಟ್ಸ್ ಅಂದ್ರೆ ನೀವು ಅದು ಪೇಪರ್ ವೈಸ್ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡ್ಬೇಕಾಗತ್ತೆ. ಸೊ ಅದು ನಾನು ಯೂಸ್ ಮಾಡ್ತಾ ಇಲ್ಲ. ಸೊ ಇಲ್ಲಿ ಫಸ್ಟ್ ಸೆಕೆಂಡ್ ಆಪ್ಷನ್ ನಡು ಏನ್ ಡಿಫರೆನ್ಸ್ ಇದೆ ಅಂತ ಹೇಳ್ತೀನಿ ನೋಡಿ. ಸೊ ಫಸ್ಟ್ ಆಪ್ಷನ್ ನೀವು ಚೂಸ್ ಮಾಡಿದ್ರೆ ಯಾವುದೇ ತರ ನೀವು ಫೋಟೋಗ್ರಾಫ್, ಸಿಗ್ನೇಚರ್ ಯಾವುದು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋದು ಅವಶ್ಯಕತೆ ಇಲ್ಲ. ಓಕೆ, ಆಟೋಮೆಟಿಕಲಿ eKYC ಅಥವಾ ಆಧಾರ್ ಕಾರ್ಡ್ ಲಿಂದ ಆಧಾರ್ ಕಾರ್ಡ್ ನಲ್ಲಿ ಯಾವ ತರ ಫೋಟೋ ಇದೆಯಲ್ಲ ಆ ತರನೇ ಅಲ್ಲಿ ಪ್ಯಾನ್ ಕಾರ್ಡ್ ನಲ್ಲಿ ಬರುತ್ತೆ. ಬಟ್ ನಾನೇನ್ ಮಾಡ್ತೀನಿ, ಸೆಕೆಂಡ್ ಆಪ್ಷನ್ ಸಬ್ಮಿಟ್ ಸ್ಕ್ಯಾನ್ಡ್ ಇಮೇಜಸ್ ಥ್ರೂ ಇ ಸೈನ್, ಸೆಕೆಂಡ್ ಆಪ್ಷನ್ ನಾನು ಚೂಸ್ ಮಾಡಿದ್ರೆ ನನಗೆ ಯಾವ ತರ ಫೋಟೋ ಬೇಕು ಅದನ್ನ ನಾನು ಅಪ್ಲೋಡ್ ಮಾಡಬಹುದು ಅಂಡ್ ಸಿಗ್ನೇಚರ್ ಕೂಡ ನಾನು ಅಪ್ಲೋಡ್ ಮಾಡಬಹುದು. ಸೊ ನಾನೇನ್ ಮಾಡ್ತೀನಿ, ಸೆಕೆಂಡ್ ಆಪ್ಷನ್ ಅನ್ನ ಕ್ಲಿಕ್ ಮಾಡ್ಕೋತೀನಿ. ಓಕೆ, ಸೊ ಆಧಾರ್ ಕಾರ್ಡ್ ನಲ್ಲಿ ನಾನು ಯಾವ ತರ ಇದೆಯಲ್ಲ ಆ ತರ ನನಗೆ ಬೇಕು ಅಂತಂದ್ರೆ ಫಸ್ಟ್ ಆಪ್ಷನ್, ಇಲ್ಲ ಫೋಟೋಗ್ರಾಫ್ ಅಂಡ್ ಸಿಗ್ನೇಚರ್ ನಾನು ಸಪರೇಟ್ ಆಗಿ ನಾನು ಅಪ್ಲೋಡ್ ಮಾಡ್ತೀನಿ ಅಂದ್ರೆ ಸೆಕೆಂಡ್ ಆಪ್ಷನ್ ಚೂಸ್ ಮಾಡ್ಕೊಳ್ಳಿ, ರೈಟ್. ನೆಕ್ಸ್ಟ್ ಇಲ್ಲಿ ನಿಮ್ದು ಪ್ಯಾನ್ ಕಾರ್ಡ್ ನಂಬರ್ ಅನ್ನ ಎಂಟರ್ ಮಾಡಬೇಕು ಅಂಡ್ ಆಧಾರ್ ಕಾರ್ಡ್ ಲಾಸ್ಟ್ 4 ಡಿಜಿಟ್ ಅನ್ನ ಎಂಟರ್ ಮಾಡಿ. ಓಕೆ, ನೆಕ್ಸ್ಟ್ ಹೆಸರನ್ನ ಆಸ್ ಪರ್ ಆಧಾರ್ ಯಾವ ತರ ಇದೆಯಲ್ಲ ಆ ತರ ಇಲ್ಲಿ ಚೆಕ್ ಮಾಡ್ಕೊಳ್ಳಿ ಅಂಡ್ ಅದೇ ನಿಮ್ದು ಹೆಸರು ನೋಡ. ನೆಕ್ಸ್ಟ್ ಪ್ಯಾನ್ ಕಾರ್ಡ್ ನಲ್ಲಿ ಯಾವ ತರ ಹೆಸರು ಬೇಕು ನಿಮ್ಗೆ ಅದು ಕೂಡ ನೀವು ಇಲ್ಲಿ ಎಂಟರ್ ಮಾಡಬೇಕು. ನೆಕ್ಸ್ಟ್ ಡೇಟ್ ಆಫ್ ಬರ್ತ್, ಮೇಲ್ ID ಆಲ್ರೆಡಿ ಜೆಂಡರ್ ಅನ್ನ ಇಲ್ಲಿ ಇರುತ್ತೆ, ಚೆಕ್ ಮಾಡ್ಕೊಳ್ಳಿ. ಸೊ ಎರಡು ಹೆಸರು ಸೇಮ್ ಇರಬೇಕು. ಓಕೆ, ಯಾವ ತರ ನಿಮಗೆ ಬೇಕು ಅಂತ. ನೆಕ್ಸ್ಟ್ ಇಲ್ಲಿ ಫಾದರ್ ನೇಮ್ ಅನ್ನ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಫೋಟೋ ಮಿಸ್ ಮ್ಯಾಚ್ ಅಂತ ನಾನು ಕ್ಲಿಕ್ ಮಾಡಿದ್ದೀನಿ, ಯಾಕಂತಂದ್ರೆ ನಾನು ಅಪ್ಲೋಡ್ ಮಾಡ್ತೀನಿ ನಂದು ಫೋಟೋಗ್ರಾಫ್ ನನಗೆ ಯಾವ ತರ ಬೇಕಲ್ಲ ಆ ತರ, ಅಂಡ್ ಸಿಗ್ನೇಚರ್ ಕೂಡ ಯಾವ ತರ ಬೇಕೋ ಆ ತರ ನಾನು ಅಪ್ಲೋಡ್ ಮಾಡ್ತೀನಿ. ಓಕೆ, ಅಂಡ್ ಡೀಟೇಲ್ಸ್ ಆಫ್ ಪೇರೆಂಟ್ಸ್ ಕೂಡ ಮಿಸ್ ಮ್ಯಾಚ್ ಆಗಿದೆ, ಅದು ಕೂಡ ನಾನು ಕ್ಲಿಕ್ ಮಾಡ್ತೀನಿ. ಸೊ ಇವು 3 ನಾನು ಅಪ್ಲೋಡ್ ಮಾಡ್ಬೋದು ಅಥವಾ ಕರೆಕ್ಷನ್ ಮಾಡ್ಬೋದು. ಸೊ ಸಿಂಗಲ್ ಪೇರೆಂಟ್ ಮದರ್ ಇದ್ರೆ ನೀವು ಬೇಕಾದ್ರೆ ನಿಮ್ದು ಕ್ರೈಟೀರಿಯಾ ಪ್ರಕಾರ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ನಾನು ಇಲ್ಲಿ ನೋ ಅಂತ ಕ್ಲಿಕ್ ಮಾಡ್ತೀನಿ ಅಂಡ್ ಫಾದರ್ ನೇಮ್ ಇಲ್ಲಿ ಕರೆಕ್ಟ್ ಆಗಿ ನೋಡಬೇಕು ಅಂಡ್ ಮದರ್ ನೇಮು ಆಪ್ಷನ್ ಇದೆ. ಓಕೆ, ಸೊ ನಾನು ಸ್ಕಿಪ್ ಮಾಡ್ತೀನಿ ಅಂಡ್ ಪೇರೆಂಟ್ಸ್ ನೇಮು ಇಲ್ಲಿ ಪ್ಯಾನ್ ಕಾರ್ಡ್ ಮೇಲೆ ಮದರ್ ಬೇಕಾ ಫಾದರ್ ಬೇಕಾ ಅಂತ ಕೇಳ್ತಾ ಇದೆ. ಸೊ ಫಾದರ್ ನೇಮ್ ಆಸ್ ಇಟ್ ಈಸ್ ಇಡ್ತೀನಿ ಅಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟ್ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ನೋಡಿ, ಇನ್ನೊಂದು ಇಂಪಾರ್ಟೆಂಟ್, ಮೇಲ್ಗಡೆ ರೈಟ್ ಹ್ಯಾಂಡ್ ಕಾರ್ನರ್ ನಲ್ಲಿ ಸೇವ್ ಡ್ರಾಫ್ಟ್ ಅಂತ ಇರುತ್ತೆ. ಸೊ ಯಾವಾಗ ಇದು ಫಸ್ಟ್ ಸ್ಟೆಪ್ ಸೆಕೆಂಡ್ ಸ್ಟೆಪ್ ಪದೇ ಪದೇ ಅದು ಕ್ಲಿಕ್ ಮಾಡ್ಕೋತಾ ಇರಿ, ಅಂದ್ರೆ ಸ್ಟೆಪ್ ಕಂಪ್ಲೀಟ್ ಆಗಿದ ಮೇಲೆ ಇದು ಕ್ಲಿಕ್ ಮಾಡಿದ್ರೆ ಸೇವ್ ಆಗುತ್ತೆ. ಯಾವುದೇ ರೀಸನ್ಗೆ ಲಾಗೌಟ್ ಆಯ್ತು ಅಂತಂದ್ರೆ ನೀವು ಆ ಟೋಕನ್ ನಂಬರ್ ಲಿಂದ ಮತ್ತೆ ಆ ಅಪ್ಲಿಕೇಶನ್ ಅನ್ನ ರೆಸ್ಯೂಮ್ ಮಾಡ್ಕೋಬಹುದು. ಓಕೆ, ಸೊ ನೆಕ್ಸ್ಟ್ ರೆಸಿಡೆನ್ಸ್ ಅಂತ ಕ್ಲಿಕ್ ಮಾಡ್ಕೋತೀನಿ. ಇಲ್ಲಿ ಕ್ಲಿಕ್ ಮಾಡಬೇಕು ರೆಸಿಡೆನ್ಸ್ ಅಡ್ರೆಸ್. ಸೊ ನಿಮ್ದು ಕಂಪ್ಲೀಟ್ ಅಡ್ರೆಸ್ ಅನ್ನ ಇಲ್ಲಿ ಫಿಲ್ ಮಾಡಬೇಕು. ಓಕೆ, ಅಂಡ್ ಮೊಬೈಲ್ ನಂಬರ್ ಅನ್ನ ಎಂಟರ್ ಮಾಡಬೇಕು ಅಂಡ್ ಇಲ್ಲಿ ಇಮೇಲ್ ID ಅನ್ನ ಎಂಟರ್ ಮಾಡಬೇಕು, ರೈಟ್. ನೆಕ್ಸ್ಟ್ ಯಾವುದೇ ತರ ಪ್ಯಾನ್ ಕಾರ್ಡ್ ನಿಮ್ಗೆ ಆಲ್ರೆಡಿ ಇದೆ, 2 ಪ್ಯಾನ್ ಕಾರ್ಡ್ ಇದೆ ಆ ತರ ಇದ್ರೆ ನೀವು ಇಲ್ಲಿ ಎಂಟರ್ ಮಾಡಿ, ಇಲ್ಲ ಅಂತಾರೆ ನೆಕ್ಸ್ಟ್ ಅಂತ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ಅಗೇನ್ ಸೇವ್ ಡ್ರಾಫ್ಟ್ ಮೇಲೆ ಕ್ಲಿಕ್ ಮಾಡಬೇಕು.
ಸೊ ಇಲ್ಲಿ ಡಾಕ್ಯುಮೆಂಟ್ ಪ್ರೂಫ್ ಕೇಳುತ್ತೆ. ಓಕೆ, ಸೊ ನಾನು ಇಲ್ಲಿ ಆಧಾರ್ ಕಾರ್ಡ್ ಅನ್ನ ತಗೋತೀನಿ. ಓಕೆ, ಪ್ರೂಫ್ ಆಫ್ ಐಡೆಂಟಿಟಿ, ಪ್ರೂಫ್ ಆಫ್ ಅಡ್ರೆಸ್ ಅಂಡ್ ಡೇಟ್ ಆಫ್ ಬರ್ತ್ಗೆ ನಾನು ಆಧಾರ್ ಕಾರ್ಡ್ ಅನ್ನ ಇಲ್ಲಿ ಚೂಸ್ ಮಾಡ್ಕೋತೀನಿ. ಸೊ ಇಲ್ಲಿ ನೋಡಿ ಆಧಾರ್ ಕಾರ್ಡ್ ಇಶ್ಯೂಡ್ ಅಂತ ಎಲ್ಲ ಕಡೆ ನಾನು ಸೆಲೆಕ್ಟ್ ಮಾಡ್ಕೊಂಡಿನಿ. ಅಂಡ್ ಪ್ರೂಫ್ ಆಫ್ ಪ್ಯಾನ್ ಅಂದ್ರೆ ಕಾಪಿ ಆಫ್ ಪ್ಯಾನ್ ಕಾರ್ಡ್ ಅಂತ ಸೆಲೆಕ್ಟ್ ಮಾಡ್ಕೋತೀನಿ. ಓಕೆ, ಸೊ ಟೋಟಲ್ 4 ಡಾಕ್ಯುಮೆಂಟ್ಸ್ ಅಂತ ಅನ್ಬೋದು. ಸೊ ನೆಕ್ಸ್ಟ್ ಇಲ್ಲಿ ನಂದು ಹೆಸರನ್ನ ಟೈಪ್ ಮಾಡಬೇಕು. ಅಂಡ್ ವಿ ಹ್ಯಾವ್ ಎನ್ಕ್ಲೋಸ್ಡ್ ಅಂದ್ರೆ ಎಷ್ಟು ಡಾಕ್ಯುಮೆಂಟ್ಸ್ ನಾನು ಅಟ್ಯಾಚ್ ಮಾಡಿದೀನಿ ಅಂತ 4 ಅಂತ ಟೈಪ್ ಮಾಡ್ಬೋದು. ನೆಕ್ಸ್ಟ್ ಡೇಟ್ ಅನ್ನ ಹಾಕ್ಲಿ ಅಂಡ್ ಪ್ಲೇಸ್ ಅನ್ನ ಹಾಕಿ. ನೆಕ್ಸ್ಟ್ ಸೇವ್ ಡ್ರಾಫ್ಟ್ ಮೇಲೆ ಕ್ಲಿಕ್ ಮಾಡ್ಕೋತಾ ಇರಿ. ಈಗ ಅಪ್ಲೋಡ್ ಸಿಗ್ನೇಚರ್ ಅಂತ ಮತ್ತೆ ಫೋಟೋಗ್ರಾಫ್ ಅಂತ ಕೇಳುತ್ತೆ. ಸೊ ಇಲ್ಲಿ ಫೋಟೋಗ್ರಾಫ್ ಅಲ್ಲಿ ನೋಡಿ, ಇಲ್ಲಿ ಆಲ್ರೆಡಿ ಯಾವ ತರ ಬೇಕು, ಯಾವ ಫಾರ್ಮ್ಯಾಟ್ ನಲ್ಲಿ ಬೇಕು ಇಲ್ಲಿ ಆಲ್ರೆಡಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಇದ್ರ ಪ್ರಕಾರ ಆಲ್ರೆಡಿ ನಾನು ಫೋಟೋ ಅನ್ನ ತಯಾರು ಮಾಡ್ಕೊಂಡಿನಿ. ಅಂಡ್ ಅದೇ ತರ ಸಿಗ್ನೇಚರ್ ಕೂಡ ಇಲ್ಲಿ ಕೇಳಿದ್ದಾರೆ ನೋಡಿ, ಯಾವ್ದು ಫಾರ್ಮ್ಯಾಟ್, ಎಷ್ಟು ಡೈಮೆನ್ಷನ್ ಇರಬೇಕು, ಎಷ್ಟು ಫೈಲ್ ಸೈಜ್ ಇರಬೇಕು. ಸೊ ಈ ತರ ನಾನು ಆಲ್ರೆಡಿ ಮಾಡ್ಕೊಂಡಿದ್ದೀನಿ. ಸೊ ನಾನೇನ್ ಮಾಡ್ತೀನಿ, ಇಲ್ಲಿ ಅದನ್ನ ಅಪ್ಲೋಡ್ ಮಾಡ್ತೀನಿ. ಓಕೆ, ಸೊ ಇಲ್ಲಿ ಪ್ಲಸ್ ಐಕನ್ ಮೇಲೆ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಾನು ಸೇವ್ ಮಾಡ್ಕೊಂಡು ಒಂದು ಫೋಲ್ಡರ್ ನಲ್ಲಿ ಇಟ್ಟಿದ್ದೀನಿ. ಸೊ ಫೋಟೋ ಅನ್ನ ಇಲ್ಲಿ ಅಟ್ಯಾಚ್ ಮಾಡ್ತೀನಿ. ಅಂಡ್ ಇಲ್ಲಿ ಸಿಗ್ನೇಚರ್ ಮೇಲೆ ಇಲ್ಲಿ ಪಕ್ಕದಲ್ಲಿ ಪ್ಲಸ್ ಅಂತ ಸೈನ್ ಇದೆ, ಇದ್ರ ಮೇಲೆ ಕೂಡ ಸಿಗ್ನೇಚರ್ ಅನ್ನ ಸೆಲೆಕ್ಟ್ ಮಾಡ್ಕೋತೀನಿ. ಸೊ ಎಲ್ಲ ಸೆಲೆಕ್ಟ್ ಮಾಡಿದ ತಕ್ಷಣ ಅದು ಅಪ್ಲೋಡ್ ಅಂತ ಕೊಡ್ತೀನಿ. ಅಪ್ಲೋಡ್ ಆಗಿದ ಮೇಲೆ ಇಲ್ಲಿ ಅಪ್ಲೋಡ್ ಅಂತ ಇದೆ ನೋಡಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಫೋಟೋನ ಅಪ್ಲೋಡ್ ಆಗುತ್ತೆ. ಸೇಮ್ ಸಿಗ್ನೇಚರ್ ಕೂಡ ನಾನು ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಿಗ್ನೇಚರ್ ಕೂಡ ಅಪ್ಲೋಡ್ ಆಗುತ್ತೆ. ರೈಟ್. ಸೊ ಈ ತರ ನಾನು ನನ್ಗೆ ಯಾವ ತರ ಬೇಕಲ್ಲ ಫೋಟೋಗ್ರಾಫ್ ಅಂಡ್ ಸಿಗ್ನೇಚರ್, ಅದು ನಾನು ಈ ತರ ಆಪ್ಷನ್ ಅನ್ನ ನಾನು ಅಪ್ಲೋಡ್ ಮಾಡಬಹುದು. ನೆಕ್ಸ್ಟ್ ಇಲ್ಲಿ ಯಾವುದೇ ತರ ಡಾಕ್ಯುಮೆಂಟ್ ನೀವು ಅಪ್ಲೋಡ್ ಮಾಡೋದಿದ್ರೆ ಅದು ಕೂಡ ಮಾಡಬಹುದು. ಇಲ್ಲಿ ಆಡ್ ಡಾಕ್ಯುಮೆಂಟ್, ಇಲ್ಲಿ ಡಾಕ್ಯುಮೆಂಟ್ ಸೈಜ್ ಕೂಡ ಕೊಟ್ಟಿದ್ದಾರೆ ನೋಡಿ, PDF ನಲ್ಲಿ ಇರಬೇಕದು. ಸೊ ಇಲ್ಲಿ ಪ್ಲಸ್ ಅಂತ ಐಕನ್ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನಾನೇನ್ ಮಾಡ್ತೀನಿ, ಒಂದು ಪ್ಯಾನ್ ಕಾರ್ಡ್ PDF ಮತ್ತೆ ಒಂದು ಆಧಾರ್ ಕಾರ್ಡ್ PDF ಅನ್ನ ಅಟ್ಯಾಚ್ ಮಾಡ್ಕೋತೀನಿ. ಸೊ ಆಧಾರ್ PDF ಅಂಡ್ ಪ್ಯಾನ್ PDF ಅಟ್ಯಾಚ್ ಮಾಡಿದ್ದೀನಿ. ಸೊ ನೀವು ಬೇಕಾದ್ರೆ ಇನ್ನೂ ಕೂಡ ಡಾಕ್ಯುಮೆಂಟ್ ಅಟ್ಯಾಚ್ ಮಾಡಬಹುದು. ಸೊ ಇಲ್ಲಿ ಆಡ್ ಡಾಕ್ಯುಮೆಂಟ್ ಮೇಲೆ ಕ್ಲಿಕ್ ಮಾಡಿ ಮಾಡಬಹುದು. ಸೊ ಇಲ್ಲಿ ಸಬ್ಮಿಟ್ ಅಂತ ಇರುತ್ತೆ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಈಗ ಲಾಗ್ಔಟ್ ಆಯ್ತು, ಆಟೋಮೆಟಿಕ್ಲಿ ಲಾಗ್ಔಟ್ ಆಯ್ತು ಅಂತಂದ್ರೆ ನೀವೇನ್ ಮಾಡಬಹುದು, ಈ ತರ ನಾನು ಹೇಳ್ದಲ್ಲೇ ಅಪ್ಲೈ ಆನ್ಲೈನ್, ಅದ್ರ ಪಕ್ಕದಲ್ಲಿ ಕಂಟಿನ್ಯೂ ವಿತ್ ಅಪ್ಲಿಕೇಶನ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಇಲ್ಲಿ ನಿಮ್ದು ಕಂಟಿನ್ಯೂ ವಿತ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಟೋಕನ್ ನಂಬರ್ ಅದನ್ನ ಹೇಳ್ದಲ್ಲ ನಿಮಗೆ ನೋಟ್ ಡೌನ್ ಮಾಡ್ಕೋಬೇಕು ಅಂತ. ಸೊ ಆ ಟೋಕನ್ ನಂಬರ್ ಎಂಟರ್ ಮಾಡಬೇಕು, ಇಮೇಲ್ ID ಎಂಟರ್ ಮಾಡಬೇಕು, ಡೇಟ್ ಆಫ್ ಬರ್ತ್ ಎಂಟರ್ ಮಾಡಬೇಕು, ಕ್ಯಾಪ್ಚರ್ ಕೋಡ್ ಅನ್ನ ಕ್ಲಿಕ್ ಮಾಡಬೇಕು, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಈ ತರ ಕ್ಲಿಕ್ ಮಾಡಿದ್ರೆ ನೀವು ಎಲ್ಲಿ ಸ್ಟೆಪ್ ಅನ್ನ ಬಿಟ್ಟಿದ್ರ, ಫಸ್ಟ್ ಸ್ಟೆಪ್ ಸೆಕೆಂಡ್ ಸ್ಟೆಪ್ ಕಂಪ್ಲೀಟ್ ಮಾಡಿದ್ರೆ ಅದು ಡೈರೆಕ್ಟ್ ಥರ್ಡ್ ಸ್ಟೆಪ್ಗೆ ಹೋಗುತ್ತೆ. ಈ ತರ ಅದಕ್ಕೆ ಸೇವ್ ಡ್ರಾಫ್ಟ್ ಮೇಲೆ ಕ್ಲಿಕ್ ಮಾಡ್ಕೋತಾ ಇರಬೇಕು. ಓಕೆ, ಸೊ ಸೇವ್ ಡ್ರಾಫ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ತುಂಬಾ ಟೈಮ್ ಸೇವ್ ಆಗುತ್ತೆ. ಸೊ ಇಲ್ಲಿ ಡಾಕ್ಯುಮೆಂಟ್ಸ್ ಅನ್ನ ಅಪ್ಲೋಡ್ ಮಾಡಿದ್ದೀನಿ. ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ಈ ತರ ಬರುತ್ತೆ ನೋಡಿ, ವೆರಿಫೈ ಯುವರ್ ಅಪ್ಲಿಕೇಶನ್ ಇಸ್ ಸಬ್ಮಿಟ್ ಅನ್ನುತ್ತಾ ಇಲ್ಲಿ ಪ್ಲೀಸ್ ಕನ್ಫರ್ಮ್ ಡೀಟೇಲ್ಸ್ ಅಂತ ಬರುತ್ತೆ. ಸೊ ಇಲ್ಲಿ ಕೆಳಗಡೆ ಪ್ಯಾನ್ ನಂಬರ್ ಅನ್ನ ಚೆಕ್ ಮಾಡ್ಕೊಳ್ಳಿ. ಅಂಡ್ ಇಲ್ಲಿ ಫಸ್ಟ್ 8 ಡಿಜಿಟ್ಸ್ ಆಧಾರ್ ಕಾರ್ಡ್ ಇಲ್ಲಿ ಎಂಟರ್ ಮಾಡಬೇಕು. ಓಕೆ, ಮೊದಲು 4 ಡಿಜಿಟ್ಸ್ ಅನ್ನ ಎಂಟರ್ ಮಾಡಿದ್ರೆ ಈಗ 8 ಡಿಜಿಟ್ಸ್, ಮೊದಲು ಫಸ್ಟ್ 8 ಡಿಜಿಟ್ಸ್ ಎಂಟರ್ ಮಾಡಬೇಕು. ರೈಟ್. ಸೊ ಇಲ್ಲಿ ಹೆಸರನ್ನ ನೋಡ್ಕೋಬೇಕು, ಚೆಕ್ ಮಾಡ್ಕೋಬೇಕು. ಫಿಸಿಕಲ್ ಪ್ಯಾನ್ ಕಾರ್ಡ್ ಬೇಕಾ ಬೇಡ ಅಂತ ಇಲ್ಲಿ ಕೇಳುತ್ತೆ, ನಾನು ಎಸ್ ಅಂತ ಕೊಟ್ಟಿರ್ತೀನಿ. ಓಕೆ, ಸೊ ಪ್ಯಾನ್ ಕಾರ್ಡ್ ಕೂಡ ಮನೆಗೆ ಬರುತ್ತೆ, ಇಲ್ಲಿ ಎಸ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ನೆಕ್ಸ್ಟ್ ಎಲ್ಲ ಕರೆಕ್ಟ್ ಆಗಿ ಡೀಟೇಲ್ಸ್ ಮೇಲೆ ನೀವು ನೋಡ್ಕೋಬೇಕು. ಇಲ್ಲಿ ಪ್ರೊಸೀಡ್ ಅಂತ ಇರುತ್ತೆ. ಸೊ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ತರ ಪೇಮೆಂಟ್ ಗೆ ಕೇಳುತ್ತೆ. ಸೊ ನಾನು ಬಿಲ್ ಡೆಸ್ಕ್ ಅಂತ ಇರುತ್ತಲ್ಲ, ಸೊ ಇದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ಈ ತರ ಕೇಳುತ್ತೆ, ಎಷ್ಟು ಚಾರ್ಜಸ್ ಆಗ್ತಾ ಇದೆ ಅಂತ ಇಲ್ಲಿ ನಿಮ್ಗೆ ತೋರಿಸುತ್ತೆ. ಸೊ ಇಲ್ಲಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅನ್ನ ಅಗ್ರಿ ಮಾಡ್ಕೋಬೇಕು, ಇಲ್ಲಿ ಕ್ಲಿಕ್ ಮಾಡಬೇಕು. ಅಂಡ್ ಪ್ರೊಸೀಡ್ ವಿತ್ ಪೇಮೆಂಟ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಈ ತರ ಇಷ್ಟು ಫೀಸ್ ಆಗುತ್ತೆ ಅಂತ ಕೇಳುತ್ತೆ. ಅಂಡ್ ಪೇ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಈ ತರ ಬಹಳಷ್ಟು ಆಪ್ಷನ್ ಇದೆ, ನೆಟ್ ಬ್ಯಾಂಕಿಂಗ್, ಕ್ರೆಡಿಟ್ ಕಾರ್ಡ್ ಅಂತ. ಸೊ ನಾನು UPI ಅಂತ ಸೆಲೆಕ್ಟ್ ಮಾಡ್ಕೋತೀನಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು QR ಕೋಡ್ ಶೋ ಆಗುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಶೋ QR ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ನಿಮ್ದು ಯಾವ್ದು UPI ಆಪ್ ಇರುತ್ತಲ್ಲ ಅದರಿಂದ ನೀವು ಸ್ಕ್ಯಾನ್ ಮಾಡಿ ಪೇಮೆಂಟ್ ಅನ್ನ ಮಾಡಬಹುದು. ಓಕೆ, ಸೊ ಈ ತರ ಪೇಮೆಂಟ್ ಆದ ತಕ್ಷಣ ಡೈರೆಕ್ಟ್ಲಿ ಈ ತರ ಪೇಜ್ ಬರುತ್ತೆ, ಸಕ್ಸೆಸ್ಫುಲ್ ಆಗಿದೆ ಪೇಮೆಂಟ್ ಅಂತ. ರೈಟ್. ಸೊ ಇಲ್ಲಿ ಕಂಟಿನ್ಯೂ ಅಂತ ಇರುತ್ತೆ, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಚೆಕ್ ಮಾರ್ಕ್ ಇರುತ್ತೆ, ಚೆಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಅಥೆಂಟಿಕೇಟ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಒಂದು OTP ಜನರೇಷನ್ ಅಂತ ಬರುತ್ತೆ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. OTP ನಿಮ್ ಮೊಬೈಲಿಗೆ ಬರುತ್ತೆ, ಆ OTP ಅನ್ನ ಇಲ್ಲಿ ಎಂಟರ್ ಮಾಡಬೇಕು. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ತರ ಬರುತ್ತೆ, ಕಂಟಿನ್ಯೂ ವಿತ್ ಇ ಸೈನ್ ಮಾಡಬೇಕು ಅಂತ. ಸೊ ಇದು ಕಂಟಿನ್ಯೂ ವಿತ್ ಇ ಸೈನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ತರ ಬರುತ್ತೆ, ಆ ಚೆಕ್ ಬಾಕ್ಸ್ ಇರುತ್ತಲ್ಲ ಅದನ್ನ ಕ್ಲಿಕ್ ಮಾಡ್ಕೋಬೇಕು. ಸೊ ನಿಮ್ದು ಆಧಾರ್ ನಂಬರ್ ಅನ್ನ ಎಂಟರ್ ಮಾಡಿ, ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿ. ನಿಮ್ದು ಆಧಾರಿಗೆ ಯಾವ್ದು ಮೊಬೈಲ್ ನಂಬರ್ ಲಿಂಕ್ ಇದೆಯಲ್ಲ ಅದಕ್ಕೆ ಒಂದು OTP ಬರುತ್ತೆ, ಆ OTP ಅನ್ನ ಇಲ್ಲಿ ಎಂಟರ್ ಮಾಡಬೇಕು.
ವೆರಿಫೈ OTP ಅಂತ ಇರುತ್ತೆ, ಕ್ಲಿಕ್ ಮಾಡಿ. ಓಕೆ, ಸೊ ಕ್ಲಿಕ್ ಮಾಡಿದ ತಕ್ಷಣ ಈ ತರ ನಿಮ್ದು ಇ ಸೈನ್ ಆಗಿದೆ ಅಂತ ತೋರಿಸುತ್ತೆ. ನೀವು ಡೌನ್ಲೋಡ್ PDF ಮೇಲೆ ಕ್ಲಿಕ್ ಮಾಡಿದ್ರೆ PDF ನಲ್ಲಿ ಅಕ್ನಾಲೆಜ್ಮೆಂಟ್ PDF ನಲ್ಲಿ ಡೌನ್ಲೋಡ್ ಆಗುತ್ತೆ. ಓಕೆ, ಸೊ ಅದರಲ್ಲಿ ಅಕ್ನಾಲೆಜ್ಮೆಂಟ್ ನಂಬರ್ ಕೂಡ ಇರುತ್ತೆ. ಸೊ ನೀವು ಯಾವ ತರ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೋಬಹುದು, ಆ ಅಕ್ನಾಲೆಜ್ಮೆಂಟ್ ನಂಬರ್ ನೋಟ್ ಮಾಡ್ಕೋರಿ. ಓಕೆ, PDF ನಲ್ಲಿ ಇರುತ್ತೆ. ಸೊ ಏನ್ ಮಾಡ್ಬೋದು ನೀವು, ಇಲ್ಲಿ ಒಂದು ಆಪ್ಷನ್ ಇದೆ ನೋಡಿ, ನೋ ಸ್ಟೇಟಸ್ ಆಫ್ ಪ್ಯಾನ್ ಅಪ್ಲಿಕೇಶನ್ ಅಂತ. ಓಕೆ, ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ಅಪ್ಲಿಕೇಶನ್ ಟೈಪ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಚೇಂಜ್ ರಿಕ್ವೆಸ್ಟ್ ಅಂತ ಪ್ಯಾನ್ ಅಂತ. ನೆಕ್ಸ್ಟ್ ಅದು ಅಕ್ನಾಲೆಜ್ಮೆಂಟ್ ನಂಬರ್ ಇದೆಯಲ್ಲ ಅದು ಇಲ್ಲಿ ಎಂಟರ್ ಮಾಡಬೇಕು, ಕ್ಯಾಪ್ಚಾ ಕೋಡ್ ಫಿಲ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ಈ ತರ ಬರುತ್ತೆ ನೋಡಿ, ಏನ್ ಅದು ಸ್ಟೇಟಸ್ ಇದೆ ಅಂತ. ಓಕೆ, ಸೊ ಈ ತರ ನೀವು ರೆಗ್ಯುಲರ್ಲಿ ಚೆಕ್ ಮಾಡ್ಕೋಬಹುದು. ಚೆಕ್ ಮಾಡ್ಕೊಂಡ್ರೆ ಈ ತರ ತೋರಿಸುತ್ತೆ ನಿಮ್ಗೆ ಯಾವ ಸ್ಟೇಟಸ್ ನಲ್ಲಿ ಇದೆ ಅಂತ. ರೈಟ್, ಸೊ ಈ ತರ ನೀವು ಸ್ಟೇಟಸ್ ಕೂಡ ನೀವು ಚೆಕ್ ಮಾಡ್ಕೋಬಹುದು. ಈಗ ಫೈನಲಿ ಕಂಪ್ಲೀಟ್ ಆದ ತಕ್ಷಣ ನಿಮ್ಗೆ ಮೇಲ್ ಬರುತ್ತೆ. ಓಕೆ, ಸೊ ಆ ಮೇಲ್ ನಲ್ಲಿ ನಿಮ್ಗೆ ಈ ತರ ಒಂದು ಡೀಟೇಲ್ಸ್ ಬರುತ್ತೆ. ಕೆಳಗಡೆ ಒಂದು PDF ಅಟ್ಯಾಚ್ಮೆಂಟ್ ಇರುತ್ತೆ. ಆ PDF ಅಟ್ಯಾಚ್ಮೆಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ದು PDF ನಲ್ಲಿ ಪ್ಯಾನ್ ಕಾರ್ಡ್ ಪ್ಯಾನ್ ಅಂತ ಅನ್ಬೋದು, ಅದು ಡೌನ್ಲೋಡ್ ಆಗುತ್ತೆ. ಆದ್ರೆ ಅದು ಲಾಕ್ ಇರುತ್ತೆ. ಸೊ ಅದು ಲಾಕ್ ಏನ್ ಪಾಸ್ವರ್ಡ್ ಇದೆಯಲ್ಲ ಅದು ನಿಮ್ದು ಡೇಟ್ ಆಫ್ ಬರ್ತ್ ಇರುತ್ತೆ. ಓಕೆ, ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ದ ಪಾಸ್ವರ್ಡ್ ಫಾರ್ ಓಪನಿಂಗ್ ದ ಪ್ಯಾನ್ ಈಸ್ ಡೇಟ್ ಆಫ್ ಬರ್ತ್ ಅಂತ. ಓಕೆ, ಸೊ ನಿಮ್ದು ಏನ್ ಡೇಟ್ ಆಫ್ ಬರ್ತ್ ಇದೆಯಲ್ಲ ಅದನ್ನ ನೀವು ಎಂಟರ್ ಮಾಡಿ PDF ಅನ್ನ ಓಪನ್ ಮಾಡ್ಕೋಬಹುದು. ಓಕೆ, ಸೊ ಈ ತರ PDF ಓಪನ್ ಆಗುತ್ತೆ. ರೈಟ್, ಸೊ ನಿಮ್ಗೆ ಇದನ್ನ ಕೂಡ ನೀವು ಡೌನ್ಲೋಡ್ ಮಾಡ್ಕೋಬಹುದು, ಪ್ರಿಂಟ್ ಕೂಡ ತಗೋಬಹುದು. ಅಂಡ್ ಮನೆಗೆ ಕೂಡ ಫಿಸಿಕಲ್ ಕಾಪಿ ಬರುತ್ತೆ. ಯಾಕಂದ್ರೆ ಫಿಸಿಕಲ್ ಕಾಪಿ ಬೇಕಾ ಬೇಡವಾ ಅಂತ ಅಲ್ಲಿ ಕೇಳುತ್ತೆ, ನಾನು ಎಸ್ ಅಂತ ಸೆಲೆಕ್ಟ್ ಮಾಡಿದ್ದೆ. ಸೊ ಪೋಸ್ಟ್ ಮುಖಾಂತರ ಪ್ಯಾನ್ ಕಾರ್ಡ್ ಕೂಡ ಫಿಸಿಕಲ್ ಕಾಪಿ ಬರುತ್ತೆ. ಓಕೆ, ಸೊ ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ನಿಮ್ಗೆ ಯಾವ ತರ ಅನ್ಸಿದೆ ಅಂತ ಕಾಮೆಂಟ್ ಮುಖಾಂತರ ನನಗೆ ತಿಳಿಸಿ. ಅಂಡ್ ಇನ್ಸ್ಟಾಗ್ರಾಮ್ ನಲ್ಲಿ ಕೂಡ ನೀವು ನನಗೆ ಮೆಸೇಜ್ ಮಾಡಬಹುದು. ವಿಡಿಯೋ ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ದು ಫ್ರೆಂಡ್ ಜೊತೆ, ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಬೆಲ್ ಐಕನ್ ನ ಪ್ರೆಸ್ ಮಾಡಿ. ವಿಡಿಯೋ ಇಲ್ಲಿವರೆಗೂ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋನಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.